ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಗೌತಮಿ ನವೀನ್ ಆರ್ಯ. ಸೊ ಈ ವಿಡಿಯೋನಲ್ಲಿ ನಾವು ಕಂಪ್ಲೀಟಾಗಿ ಅದರ್ ಡೇ 1 ಆಫ್ ಸ್ವಿಮ್ಮಿಂಗ್ ಕ್ಲಾಸ್ ಹೇಗಿತ್ತು ಅನ್ನೋದನ್ನು ನೋಡೋಣ ಬನ್ನಿ. ಸೊ ಮಾರ್ನಿಂಗಿಂದನೇ ಸ್ವಿಮ್ಮಿಂಗ್ ಅಂತ ಹೇಳಿ ಎಕ್ಸೈಟೆಡ್ ಆಗಿದ್ದ ಮಕ್ಕಳೇ ಹೀಗೆ ಅಲ್ವಾ, ಏನಾದರೂ ಒಂದು ಚಿಕ್ಕ ಪುಟ್ಟ ವಿಷಯಕ್ಕೆ ಖುಷಿ ಪಡ್ತಾರೆ, ಎಲ್ಲದಕ್ಕೂ ಎಕ್ಸೈಟೆಡ್ ಆಗಿರ್ತಾರೆ. ನಾವು ದೊಡ್ಡವ್ರೇನು ಕಮ್ಮಿ ಇಲ್ಲ, ನಾವು ಕೂಡ ಒಂದೊಂದು ವಿಷಯಗಳಿಗೆ ತುಂಬಾ ಎಕ್ಸೈಟೆಡ್ ಆಗಿರ್ತೇವೆ. ಸೊ ಇವನು ಹಾಗೇ ಬೆಳಗ್ಗೆಯಿಂದನೂ ಸ್ವಿಮ್ಮಿಂಗ್ ಕ್ಲಾಸ್ ಇವತ್ತು ಹೋಗಬೇಕು ಅಂತ ಹೇಳಿ ಡ್ರೆಸ್ ಎಲ್ಲ ರೆಡಿ ಮಾಡಿಕೊಂಡು ರೆಡಿಯಾಗಿದ್ದ. ಸೊ ನಮ್ಮ ಮನೆಯಿಂದ ಇದು ಬಂದುಬಿಟ್ಟು ಒಂದು 40 ಮಿನಿಟ್ಸ್ ಡ್ರೈವ್ ಇದೆ. ಸೊ ನಮ್ಮ ನೇಬರ್ ಒಬ್ಬರು ಇದ್ದರು, ಅವರು ಮತ್ತು ಅದರ ಇಬ್ಬರು ಮಕ್ಕಳು ನಾವು ಸೇರಿಸಿದ್ವಿ. ಸೊ ಹಾಗೆ ಇಬ್ಬರೂ ಹೋದ್ವಿ. ಸೊ ಇವಾಗ ನೋಡ್ತಾ ಇರ್ಬೋದು, ಹೋಗ್ತಾ ಇದ್ದಾನೆ, ಅವನೇ ಬ್ಯಾಗೆಲ್ಲ ಇಟ್ಕೊಂಡು ಹೋಗ್ತಾ ಇದ್ದ. ಸೊ ಇವತ್ತು ನವೀನ್ ಕೂಡ ಬಂದಿದ್ದರು ಡ್ರಾಪ್ ಮಾಡೋದಕ್ಕೆ ಅಂತ, ಫಸ್ಟ್ ಡೇ ಅಲ್ವಾ, ಹಾಗೆ ಬಂದು ಡ್ರಾಪ್ ಮಾಡಿಬಿಟ್ಟು ಹೋದರು. ಫುಲ್ ಎಕ್ಸೈಟೆಡ್ ಆಗಿದ್ದ ಅವನಂತೂ. ಮುಂಚೆ ಒಂದು ಸಲ ಹೋಗ್ಬಿಟ್ಟು ಈ ಪ್ಲೇಸ್ ನೋಡ್ಕೊಂಡು ಬಂದಿದ್ದ, ಅಲ್ಲಿ ಮಕ್ಕಳೆಲ್ಲ ಆಟಾಡೋದು ನೋಡಿ ಅವನು ತುಂಬ ಎಕ್ಸೈಟೆಡ್ ಆಗಿದ್ದ. ಸೊ ಹೋಗ್ತಿದ್ದಂಗೆ ಫುಲ್ ಖುಷಿಯಿಂದ ಹೋಗ್ತಾ ಇದ್ದ. ನಮಗೂ ನೋಡಿ ಖುಷಿ ಆಯಿತು, ಬಿಕಾಸ್ ಒಂದೊಂದು ಮಕ್ಕಳು ತುಂಬಾ ಹಠ ಮಾಡ್ತಾರೆ ಈ ಥರ ವಿಷಯಗೆಲ್ಲ. ಬಟ್ ಇವನು ಆ ಥರ ಏನೂ ಇರಲಿಲ್ಲ, ತುಂಬಾ ಎಕ್ಸೈಟೆಡ್ ಆಗಿದ್ದ, ಖುಷಿಯಿಂದ ಇದ್ದ. ಅದಾದಮೇಲೆ ಅವ್ರ ಅಪ್ಪ ಎಲ್ಲ ರೆಡಿ ಆಗ್ತಾಯಿದ್ರು, ಸ್ಟೂಡೆಂಟ್ಸ್ ಎಲ್ಲ ಬಂದು ಹಾಗೆಯೇ ಕ್ಯಾಪೆಲ್ಲ ಹಾಕಿ ಗಾಗಲ್ಸ್ ಎಲ್ಲ ಹಾಕಿ ಎಲ್ಲ ರೆಡಿ ಮಾಡಿ ಕೊಟ್ಟರು. ಫಸ್ಟ್ ಡೇ ಅಲ್ವಾ, ನಮಗೂ ಒಂಥರ ಇತ್ತು, ಏನು ಮಾಡ್ತಾನೋ ಇವನು, ನೀರೇ ಇಳಿಯಲ್ಲ ಅನಿಸುತ್ತೆ ಅಂತ. ಬಿಕಾಸ್ ಇವನೇನು ಮಾಡ್ತಾಯಿದ್ದ, ಮುಂಚೆ ಯಾವುದಾದ್ರೂ ವಾಟರ್ ಪ್ಲೇಸ್ ಎಲ್ಲಾದರೂ ಕರ್ಕೊಂಡು ಹೋದರೆ ಸ್ವಲ್ಪ ಭಯ ಪಡ್ತಾಯಿದ್ದ, ಚಿಕ್ಕವನಲ್ವಾ, ಭಯ ಪಡ್ತಾಯಿದ್ದ. ಸೊ ಈ ಸಲನೂ ಅದೇ ಥರ ಮಾಡ್ತಾನೇನೋ ಅಂತ ಹೇಳಿಬಿಟ್ಟು ಅಂದ್ಕೊಂಡ್ವಿ. ಬಟ್ ಆ ಥರ ಏನೂ ಮಾಡಲಿಲ್ಲ. ನಮಗೆ ಫುಲ್ ಶಾಕ್ ಆಯಿತು, ಪರವಾಗಿಲ್ಲ ಅಂತ. ಬಿಕಾಸ್ ಮಕ್ಕಳನ್ನ ನಾವು ಏನು ಮಾಡ್ತೀವಿ ಅಂದರೆ ಸ್ಕೂಲ್, ಮನೆ, ಅದು ಇದು ಅಂದ್ಕೊಂಡು ನಮ್ಮ ಜೊತೆನೇ ಇಟ್ಕೊಂಡಿರ್ತೀವಿ. ಬಟ್ ಅವ್ರ ಕೆಪಾಬಿಲಿಟೀಸ್ ಏನಿರುತ್ತೆ ಕೆಲವೊಮ್ಮೆ ನಮಗೂ ಕೂಡ ಗೊತ್ತಿರಲ್ಲ. ಸೊ ಹಾಗೆಯೇ ಇವನು ಕೂಡ, ಏನು ಮಾಡ್ತಾನೆ, ಎಷ್ಟು ಸ್ಟ್ರಾಂಗ್ ಆಗಿದ್ದಾನ ಅಂತ ನಮಗೂ ಕೂಡ ಗೊತ್ತಿರಲಿಲ್ಲ. ಬಟ್ ಸ್ಟಿಲ್ ಎಂಜಾಯ್ ಮಾಡ್ತಾ ಇದ್ದ, ಎಂಜಾಯ್ ಮಾಡ್ಕೊಂಡು ಹೋದ. ಸೊ ಫಸ್ಟ್ ಬಂದುಬಿಟ್ಟು ವಾರ್ಮಪ್ ಎಕ್ಸಸೈಸಸ್ ಎಲ್ಲ ಮಾಡಿಸಿದ್ರು. ಈ ಬ್ಯಾಚಲ್ಲಿ ಬಂದುಬಿಟ್ಟು ಆಲ್ಮೋಸ್ಟ್ 23 ಮೆಂಬರ್ಸ್ ಇದ್ದರು. ನಮಗೊಂದು ಸ್ವಲ್ಪ ಡಿಸಪಾಯಿಂಟ್ ಆಯಿತು, ಬಿಕಾಸ್ ನಾವು ಕೇಳಿದಾಗ ಒಂದು ಬ್ಯಾಚಲ್ಲಿ 10 ಮೆಂಬರ್ಸ್ ಇರ್ತಾರೆ ಅಂತ ಹೇಳಿದರು. ಇದೇನಿದು ಇಷ್ಟೊಂದು ಜನ ಇದ್ದಾರಲ್ಲ ಅಂತ ಹೇಳಿಬಿಟ್ಟು ಅನ್ನಿಸ್ತು. ಅಷ್ಟು ಜನ ಇದ್ದರು, ಸ್ಟೂಡೆಂಟ್ಸ್ ತುಂಬಾ ಜನ ಇದ್ದರು. ನಾವು ಮುಂಚೆ ಒಂದು ಸಲ ಮಾರ್ನಿಂಗ್ ಬ್ಯಾಚಿಗೆ ಬಂದಿದ್ವಿ, ಅವಾಗ ಕಮ್ಮಿ ಇದ್ದರೂ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು. ಇವಾಗಂತೂ ತುಂಬ ಅಂದರೆ ತುಂಬ ಜನ ಇದ್ದರು. ಈವ್ನಿಂಗ್ ಆಗಿದ್ದರಿಂದ ಅವನು ಎಲ್ಲ ಎಕ್ಸಸೈಸ್ ಎಲ್ಲ ಮಾಡೋದು ನೋಡಬೇಕಾದ್ರೆ ಏನೋ ಒಂಥರ ಕ್ಯೂಟ್ ಅನ್ನಿಸ್ತಾ ಇತ್ತು. ನಮಗೇ ಖುಷಿ ಅನ್ನಿಸ್ತಾ ಇತ್ತು. ಎಲ್ಲ ಪೇರೆಂಟ್ಸು ಅವತ್ತು ಬಂದು ಎಲ್ಲ ಮಕ್ಕಳನ್ನ ಬಿಡೋದು, ಫಸ್ಟ್ ಡೇ ಅಲ್ವಾ, ಆಲ್ಮೋಸ್ಟ್ ಎಲ್ಲ ಎಕ್ಸೈಟೆಡ್ ಆಗಿದ್ದರು. ಆಮೇಲೆ ಇಲ್ಲಿ ಇನ್ನೊಂದು ಏನಾಗಿದೆ ಅಂದರೆ, ಸ್ವಲ್ಪ ಮಕ್ಕಳು ಆಲ್ರೆಡಿ ಕಲ್ತಿರ್ತಾರೆ, ಇನ್ನೊಂದು ಸ್ವಲ್ಪ ಜನ ಈಗ ಫ್ರೆಷರ್ಸ್ ಥರ ಬಂದಿರ್ತಾರೆ. ಸೊ ಇದು ಬಂದುಬಿಟ್ಟು ಫಸ್ಟ್ ಬ್ಯಾಚ್. ಈವ್ನಿಂಗ್ ಬ್ಯಾಚಿಗೆ ಹೋಗಿದ್ವಿ ನಾವು. ಸೊ ನೀವು ನೋಡ್ತಾ ಇರ್ಬೋದು, ಎಲ್ಲ ಮಕ್ಕಳು ಹೋಗ್ತಾ ಇದ್ದಾರೆ, ಇವನು ಕೂಡ ಹೋಗ್ತಾ ಇದ್ದ. ಆಮೇಲೆ ಸ್ವಲ್ಪ ಭಯ ಪಟ್ಕೊಂಡ, ಹೋಗೋದಕ್ಕೆ ಹೋಗಲಿಲ್ಲ. ಆಮೇಲೆ ಅವ್ರ ಕೋಚೇ ಬಂದುಬಿಟ್ಟು ಕರ್ಕೊಂಡು ಹೋದರು. ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಯಾವುದೇ ಒಂದು ವಿಷಯನ ಫಸ್ಟ್ ಸ್ಟಾರ್ಟಿಂಗ್ ಹೋಗು ಮಾಡು ಅಂತ ಹೇಳಿದರೆ ಅದು ಅವರಿಗೂ ಕಷ್ಟ ಆಗುತ್ತೆ, ನಮಗೂ ಕಷ್ಟ ಆಗುತ್ತೆ. ಸೊ ಇವನು ಹಾಗೇ ಈ ಫಸ್ಟ್ ಡೇ ಬಂದುಬಿಟ್ಟು ಒಂದು ಸ್ವಲ್ಪ ಟೈಮ್ ತೊಗೊಂಡ. ಬಟ್ ಸ್ಟಿಲ್ ನಾವು ಅಂದ್ಕೊಂಡಿದ್ದಕ್ಕಿಂತ ಬೆಟರಾಗಿ ಎಂಜಾಯ್ ಮಾಡ್ಕೊಂಡು ಕೂಡ ಇದ್ದ. ಅಪ್ಪ ಅಮ್ಮಗೆ ಮಕ್ಕಳು ಈ ಥರ ಚಿಕ್ಕ ವಿಷಯಗಳನ್ನು ನೋಡಿ ನಾವು ಎಂಜಾಯ್ ಮಾಡ್ತೀವಿ. ಎಲ್ಲರೂ ಹೀಗೇ ಅಲ್ವಾ, ನಮ್ಮ ಮಕ್ಕಳು ಏನಾದರೂ ಒಂದು ಹೊಸದು ಕಲಿತಾ ಇದ್ದಾರೆ, ಮಾಡ್ತಾ ಇದ್ದಾರೆ ಅಂದರೆ ತುಂಬ ಖುಷಿ ಆಗುತ್ತೆ. ಸೊ ಇವನು ಅಷ್ಟೇ ಎಂಜಾಯ್ ಮಾಡ್ತಾ ಇದ್ದ. ಅದ್ರ ಜೊತೆ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಫಸ್ಟಲ್ಲಿ ಸ್ವಲ್ಪ ಡ್ರಿಸಲ್ ಆಗ್ತಾಯಿತ್ತು, ಓಕೆ ಅಂತ ಹಾಗೆ ಆಟ ಆಡಿಸ್ತಿದ್ರು. ಮತ್ತೆ ಜೋರಾಯಿತು. ಚಳಿ ಬೇರೆ ಇತ್ತು, 4:30 ಈವ್ನಿಂಗ್ ಅಲ್ವಾ, ಚಳಿಗೆ ಒಂದು ಸ್ವಲ್ಪ ಹಠ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದೆ. ಬಟ್ ಸ್ಟಿಲ್ ಎಂಜಾಯ್ ಮಾಡ್ತಾ ಇದ್ದ. ನಮಗೂ ನೋಡಿ ಖುಷಿ ಆಯಿತು. ಹಾಗೆ ಕೋಚ್ ಕೈನಂತೂ ಬಿಡ್ತಾನೆ ಇರಲಿಲ್ಲ. ಫಸ್ಟ್ ಡೇ ಬಂದುಬಿಟ್ಟು ಒಂದು ಸ್ವಲ್ಪ ಹೊತ್ತು ಆ್ಯಕ್ಟಿವ್ ಆಗಿದ್ದ, ಫ್ರೆಂಡ್ಸ್ ಜೊತೆ ಅದು ಇದು ಮಾಡಿಕೊಂಡು. ಅದಾದಮೇಲೆ ಕೋಚ್ನ ಹಿಡ್ಕೊಂಬಿಟ್ಟು ಅವ್ರ ಕೈಯೇ ಬಿಡ್ತಾ ಇರಲಿಲ್ಲ. ಸೊ ಎಲ್ಲ ಥರ ಆ್ಯಕ್ಟಿವಿಟೀಸ್ ಅವ್ನ ಕೈಲಿ ಆಗಲಿಲ್ಲ ಅಂದ್ರೂ, ಫಸ್ಟ್ ಡೇ ಅಲ್ವಾ, ಸೊ ಎಲ್ಲರನ್ನೂ ನೋಡಿ ನಾನು ಆ ಥರ ಮಾಡಬೇಕು ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದ. ಮಳೆ ಬಂದಾದಮೇಲೆ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ, ಹತ್ಕೊಂಡೇ ಮಾಡ್ತಾ ಇದ್ದ. ಸೊ ಕೋಚ್ ಕೂಡ ಅಷ್ಟೇ ಚೆನ್ನಾಗೇ ಹೇಳ್ಕೊಡ್ತಾ ಇದ್ದರು. ಫಸ್ಟ್ ಡೇ ಇಷ್ಟೆಲ್ಲ ಆ್ಯಕ್ಟಿವಿಟೀಸ್ ಮಾಡಿದ್ರು, ಚೆನ್ನಾಗಿತ್ತು. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟರು, ಮಳೆ ತುಂಬಾ ಜಾಸ್ತಿ ಆಯಿತು, ಜೋರಾಗಿ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಹಾಗೆಯೇ ಫಸ್ಟ್ ಡೇ ಕ್ಲಾಸ್ನ ಇಲ್ಲಿಗೆ ಎಂಡ್ ಮಾಡಿದ್ರು. ನಮಗೂ ಫಸ್ಟ್ ಡೇ ನೋಡಿ ಓಕೆ ಪರವಾಗಿಲ್ಲ, ಏನೋ ಕಲಿತಾನೆ ಇವನು ಅಂತ ಅನ್ನಿಸ್ತಾ ಇತ್ತು. ಚಿಕ್ಕ ಹುಡುಗ, ಅಷ್ಟು ಜನ ಇದ್ದಿದ್ದರಲ್ಲಿ ಇವನೇ ಒಂದು ಸ್ವಲ್ಪ ಚಿಕ್ಕ ಹುಡುಗ. ಇನ್ನೊಬ್ಬ ಇದ್ದ, ಅವ್ನು ಬಂದುಬಿಟ್ಟು ಆಲ್ಮೋಸ್ಟ್ ಲಾಸ್ಟ್ ಬ್ಯಾಚಿಂದ ಬರ್ತಾ ಇದ್ದ ಅನಿಸುತ್ತೆ. ಸೊ ಅವ್ರಿಗೆ ಸ್ವಲ್ಪ ಪ್ರಾಕ್ಟೀಸ್ ಇತ್ತು, ಆಟಾಡ್ಕೊಂಡಿದ್ರು. ಇವನು ಒಂದು ಸ್ವಲ್ಪ ಚಿಕ್ಕವನಿದ್ದ ಅಲ್ವಾ. ಸೊ ಈ ಚಳಿ ಮಳೆ ಇದೆಲ್ಲ ತಡೆಯೋದು ಸ್ವಲ್ಪ ಕಷ್ಟ. ನೀವೇ ನೋಡ್ತಾ ಇರ್ಬೋದು ಮಳೆ ಎಷ್ಟು ಜೋರಾಗಿ ಬರ್ತಾ ಇದೆ ಅಂತ ಹೇಳಿ. ಸೊ ಎಲ್ಲ ಪೇರೆಂಟ್ಸು ಬಂದು ಕೂತ್ಕೊಂಡು ವೆಯ್ಟ್ ಮಾಡಿಕೊಂಡು ಚೆನ್ನಾಗಿತ್ತು ಈ ದಿನ. ಒಂಥರ ಅವನು ಕೂಡ ಎಂಜಾಯ್ ಮಾಡ್ದ. ಅದೆಲ್ಲ ಆದಮೇಲೆ
ಸ್ವಲ್ಪ ಹೊತ್ತು ಅವ್ರನ್ನೇ ಬೇಬಿ ಪೂಲಲ್ಲಿ ಆಟಾಡಕ್ಕೆ ಬಿಟ್ಟಿದ್ರು. ಹಾಗೆ ಇದು ಫಸ್ಟ್ ಡೇ ಬಂದುಬಿಟ್ಟು ನಾರ್ಮಲ್ ಬೇಬಿ ಪೂಲಲ್ಲೇ ಹೇಳ್ಕೊಟ್ಟಿದ್ದು. ನೀವು ನೋಡ್ತಾ ಇರ್ಬೋದು, ಅವ್ನು ಫಸ್ಟ್ ಡೇ ಹೇಗಿತ್ತು ಅಂದರೆ ಒಬ್ಬನೇ ವಾಕ್ ಮಾಡೋದಕ್ಕೂ ಭಯ ಪಡ್ತಾ ಇದ್ದ ಅವನು. ನಮಗಂತೂ ಫುಲ್ ನಗು ಬರ್ತಾ. ಸೊ ಇದಾಗಿತ್ತು ಡೇ 1 ಆಫ್ ಸ್ವಿಮ್ಮಿಂಗ್ ಕ್ಲಾಸ್. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.